ಹಾಯ್ ಗೈಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಒಂದು ಸ್ವಲ್ಪ ಮಾತಾಡೋಣ ಅಂತ. ನನಗೆ ತುಂಬ ರೀಸೆಂಟ್ಲಿ ತುಂಬ ಕಾಮೆಂಟ್ಸ್ ಬರ್ತಾ ಇದೆ. ಕಾಮೆಂಟ್ಸ್ ಅಂದರೆ ಸ್ಪೆಷಲಿ ಸುಮಾಂಟಿ ತೀರ್ಕೊಂಡ್ಮೇಲೆ ನಾನು ಅದ್ರ ಬಗ್ಗೆ ಏನೂ ಹೇಳಲಿಲ್ಲ ಅಂತ ಹೇಳಿಬಿಟ್ಟು ನನಗೆ ಇನ್ಫ್ಯಾಕ್ಟ್ ಕಾಮೆಂಟ್ಸಲ್ಲೂ ತುಂಬ ಜನ ಕೇಳಿದರೆ, ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲಾಗಿ ಮೆಸೇಜ್ ಮಾಡು ಸಹ ತುಂಬ ಜನ ಪ್ರತಿಯೊಂದು ವೀಡಿಯೋ ಹಾಕಿದಾಗಲೂ ಕೇಳ್ತಾ ಇದ್ದೀರಾ, ಲೈಕ್ ನೀವೇನು ಮಾತಾಡ್ತಾ ಇಲ್ಲ, ಯಾಕೆ ಏನು ಮಾತಾಡಿಲ್ಲ ಅಂತ, ಯಾಕೆ ಅಂತ. ಏನು ಗೊತ್ತಾ, ನಾವು ಮಾತಾಡಿ ಇನ್ನೊಬ್ರಿಗೆ ಹರ್ಟ್ ಮಾಡಬಾರ್ದು ಅನ್ನೋದು ನನ್ನ ಒಂದು ಮೇನ್ ಇಂಟೆನ್ಷನ್. ಬಿಕಾಸ್ ಗೊತ್ತಿಲ್ಲ, ಇವಾಗ ಸ್ವಾತಿ ಮತ್ತು ಸುಹಾಸ್ ಅವ್ರು ಏನು ಶೇರ್ ಮಾಡಬೇಕು ಅಂದ್ಕೊಂಡಿದ್ರು ಅಥವಾ ಏನು ಶೇರ್ ಮಾಡಬಾರ್ದು ಅಂದ್ಕೊಂಡಿದ್ರು ಅದು ಅವ್ರಿಗೆ ಗೊತ್ತು. ಬಿಕಾಸ್ ಅವರು ತುಂಬ ಇದು ಫಸ್ಟ್ ಆಫ್ ಆಲ್ ಇದು ಬಂದು ತುಂಬಾ ಜಾಸ್ತಿ ಡೆಲಿಕೇಟ್ ಮ್ಯಾಟರ್, ಆಯಿತಾ. ಈ ಥರ ಮ್ಯಾಟರ್ಸ್ನ ನಾವು ಸುಮ್ಮನೆ ವೀಡಿಯೋ ಮಾಡಬೇಕು ಅಂತೆಲ್ಲ ನಂಗೆ ಮಾಡೋಕ್ಕೆ ಇಷ್ಟನೇ ಇಲ್ಲ ಇದು. ಬಿಕಾಸ್ ಒಬ್ಬರು ಲಾಸ್ನ ನಾವು ಯೂಟಿಲೈಸ್ ಮಾಡಿಕೊಂಡು ನಮ್ಮ ಇದಕ್ಕೆ ನಾವು ಯೂಟಿಲೈಸ್ ಮಾಡ್ಕೋಬಾರ್ದು ಅಂತ ನನ್ನ ಒಂದು ಇದು. ಆ್ಯಂಡ್ ಅದಕ್ಕೇ ನಾನೇನು ವೀಡಿಯೋ ಮಾಡಿರಲಿಲ್ಲ. ಆ್ಯಂಡ್ ಇವಾಗಲೂ ಸಹ ನಾನು ಅದ್ರ ಬಗ್ಗೆ ತುಂಬ ಜಾಸ್ತಿ ಏನು ಮಾತಾಡಲ್ಲ. ನಿಜ ಹೇಳಬೇಕು ಅಂದರೆ ಆಂಟಿ ಇಷ್ಟು ಬೇಗ ಬಿಟ್ಟು ಹೋಗ್ತಾರೆ ಅಂತ ದೇವರಾಣೆ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ನನ್ನ ಫ್ಯಾಮ್ಲಿನಲ್ಲೂ ನಾನು ನೋಡಿದ್ದೀನಿ ಕ್ಯಾನ್ಸರ್ ಪೇಷಂಟ್ಸ್ನ. ಒಂದು 2 ಇಯರ್ಸ್ ತನಕನೂ ಅವರು ಕ್ಯಾನ್ಸರ್ನ ಫೈಟ್ ಮಾಡಿದ್ರು. ಸೊ ನನಗೆ ಅದೊಂದು ಹೋಪ್ ಇತ್ತು, ಇಲ್ಲ ಆಂಟಿ ಪ್ರಾಬ್ಲಿ ಫೈಟ್ ಮಾಡ್ತಾರೆ ಅಂತ. ಬಟ್ ತುಂಬ ಅನ್ಫಾರ್ಚುನೇಟ್ ಅಂತಾರಲ್ಲ, ಆ ಥರ ಇಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆಯಿತು. ಆ್ಯಂಡ್ ಹೋಗಿದ್ವಿ ನಾವು ಕೂಡ ನೋಡೋಕ್ಕೆ ಅವತ್ತು. ಅದೇ ನೀವು ಹೋಗಿದ್ರಾ ಇಲ್ವಾ ಅದನ್ನು ತುಂಬ ಜನ ಕೇಳಿದ್ರಿ. ಹೋಗಿದ್ವಿ, ನಾನು, ಮಮ್ಮಿ, ಲಚ್ಚು, ನಂದು ಎಲ್ಲರೂ ಹೋಗಿದ್ವಿ. ಸ್ವಲ್ಪ ಲೇಟ್ ಆಗಿತ್ತು ನಾವು ಹೋಗೋ ಅಷ್ಟರಲ್ಲಿ. ಒಂದು ರಾತ್ರಿ 12 ಗಂಟೆ ಆಗಿತ್ತು. ಬಿಕಾಸ್ ನಾವು ಊರಿಗೆ ಹೊರಟಿದ್ವಿ, ಮತ್ತು ವಾಪಸ್ ರಿಟರ್ನ್ ಬಂದು ಹೋಗಿದ್ದು. ಬೇಜಾರಾಯಿತು ಸಿಕ್ಕಾಪಟ್ಟೆ. ಹತ್ಬಿಟ್ವಿ ನಾವು ಕೂಡ. ಸಖತ್ ಬೇಜಾರಾಯಿತು. ಆ್ಯಂಡ್ ನಮ್ಮಮ್ಮನೂ ಹತ್ಬಿಟ್ರು. ಮಮ್ಮಿಗೆ ಅದೇ ನೆನಪು. ಫಸ್ಟ್ ಟೈಮ್ ಅವ್ರನ್ನ ಡೈರೆಕ್ಟಾಗಿ ನೋಡಿದ್ದು ಒಂದು ಸೀಮಂತದಲ್ಲಿ, ಸ್ವಾತಿ ಸೀಮಂತದಲ್ಲಿ ನೋಡಿದ್ದು. ಅದೇ ನೆನಪು ಇನ್ನೂ ಮಮ್ಮಿ ಕಣ್ಣಲ್ಲಿ. ಅದೇ ಅವರು ನೀಲಿ ಸೀರೆ ಉಟ್ಕೊಂಡು ಅಷ್ಟು ಚೆನ್ನಾಗಿ ಸ್ವಂತ ಅಕ್ಕ ತಂಗಿರ ಥರ ಮಾತಾಡಿಸಿದ್ದು ಅದೇ ನೆನಪು. ನಮ್ಮಮ್ಮ ಅದೇ ನೆನಪಿಸ್ಕೊಂಡು ಹತ್ಬಿಟ್ರು. ಸಖತ್ ಬೇಜಾರಾಯಿತು. ಅವ್ರ ಲಾಸ್ನ ಪ್ರಾಬಬ್ಲಿ ಯಾರೂ ತುಂಬಕ್ಕಾಗಲ್ಲ. ಸುಹಾಸ್, ಸ್ವಾತಿ, ಅಂಕಲ್ಲು ಮೇನಾಗಿ ಅವ್ರ ಲಾಸ್ನ ಯಾರೂ ತುಂಬಕ್ಕಾಗಲ್ಲ. ಆ್ಯಂಡ್ ಇಷ್ಟೇ ಗೈಸ್. ಏನಪ್ಪ ಅಂದರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಇವಾಗಾದರೂ ಅವರು ನೋವಿಲ್ಲದಂತೆ ಎಲ್ಲೋ ಒಂದು ಜಾಗದಲ್ಲಿ ಆರಾಮಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಮೇಜರ್ ಮ್ಯಾಟರ್ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಸೌಜನ್ಯ ಕೇಸ್. ಸೊ ಸೌಜನ್ಯ ಕೇಸ್ ತುಂಬ ಜನ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ಇದೊಂದು ವಿಡಿಯೋ ಮೂಲಕ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಷ್ಟೇ. ಏನಪ್ಪ ಅಂದರೆ ನಿಮಗೆಲ್ರಿಗೂ ಗೊತ್ತು, ಧರ್ಮಸ್ಥಳದಲ್ಲಿ ಸೌಜನ್ಯ ಕೇಸ್ ನಡೀತಾ ಇದೆ. 12 ವರ್ಷದಿಂದನೂ ಆ ಕೇಸ್ ಇನ್ನೂ ನಡೀತಾ ಇದೆ. ಇನ್ನೂ ಸೌಜನ್ಯಗೆ ಜಸ್ಟಿಸ್ ಸಿಕ್ಕಿಲ್ಲ. ಗೊತ್ತಿಲ್ಲ ಯಾರು ಏನು ಮಾಡಿದ್ರು, ಅದೆಲ್ಲ ನನಗೆ ಗೊತ್ತಿಲ್ಲ, ಆಯಿತಾ. ಬಟ್ ಇನ್ನೂ ಆ ಹೆಣ್ಮಗುಗೆ ಜಸ್ಟಿಸ್ ಸಿಕ್ಕಿಲ್ವಲ್ಲ ಅಂತ ಸಖತ್ತು ಬೇಜಾರಾಗ್ತಿದೆ. ಇನ್ನೂ ಎಷ್ಟು ಕಾಯಬೇಕು ಅವರ ತಂದೆ ತಾಯಿ, ಅವರೆಷ್ಟು ಇನ್ನೂ ಪಾಪ 12 ವರ್ಷ ಆಗಿದೆ. 12ರಿಂದ 13 ವರ್ಷ, 2017ರಲ್ಲಿ ಆಗಿದ್ದು. 12ರಿಂದ 13 ವರ್ಷ ಆಗ್ತಾ ಬರ್ತಿದೆ. ಅವ್ರ ಮಗಳಿಗೆ ಅವ್ರು ಇನ್ನೂ ನ್ಯಾಯ ಕೊಡ್ಸೋಕ್ಕಾಗಿಲ್ಲ ಅಂತ ಆ ವಯಸ್ಸಾಗಿರೋ ಅವರು ಎಷ್ಟು ನೊಂದ್ಕೊಂಡಿರ್ತಾರೆ. ಮತ್ತು ಯಾಕೆ ಇನ್ನೂ ಅದಕ್ಕೆ ಜಸ್ಟಿಸ್ ಸಿಗ್ತಾಯಿಲ್ಲ ಅಂತ ನಿಜವಾಗ್ಲೂ ಅರ್ಥ ಆಗ್ತಾಯಿಲ್ಲ. ಬಟ್ ರೀಸೆಂಟ್ಲಿ ಒಬ್ಬರು ತುಂಬ ಒಳ್ಳೆ ವೀಡಿಯೋನ ಕೂಡ ಮಾಡಿ ಹಾಕಿದ್ದಾರೆ, ಯೂಟ್ಯೂಬರ್ ಸಮೀರ್. ನೋಡಿರ್ತೀರ ನೀವು. ನಾನು ಆ ವಿಡಿಯೋನ ನೋಡಿ ನಿಜವಾಗ್ಲೂ ನನ್ನ ಕಣ್ಣಲ್ಲೇ ಸಖತ್ ನೀರು ಬಂದ್ಬಿಡ್ತು. ಎಷ್ಟೆಲ್ಲ ನಡೀತಿದೆ ಜಗತ್ತಲ್ಲೇ, ಎಷ್ಟೆಲ್ಲ ನಡೀತಿದೆ. ಬಟ್ ಎಷ್ಟೊಂದು ಪವರ್ ಇರೋರು ಮಾತ್ರ ಅದನ್ನು ಇದು ಮಾಡೋಕ್ಕಾಗುತ್ತಾ ಇದೆ ಅಷ್ಟೇ. ಪವರ್ ಇಲ್ಲದೆ ಇರೋರು ಯಾವುದನ್ನು ಅಪೋಸ್ ಮಾಡೋಕ್ಕೂ ಆಗ್ತಾಯಿಲ್ಲ, ಅಥವಾ ಅವ್ರಿಗೆ ನ್ಯಾಯನೂ ಸಿಗ್ತಾಯಿಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಸಖತ್ ಭಯ ಆಗುತ್ತೆ. ಇವತ್ತಿನ ವೀಡಿಯೋ ನೀವು ಕಂಪ್ಲೀಟಾಗಿ ನೋಡಿದ್ರೆ, ನಾವು 4 ಜನ ಹೆಣ್ಮಕ್ಳು ನಮ್ಮ ಮನೇಲಿ. ನಮ್ಮಮ್ಮ ಅಂದರೆ ನಮ್ಮ ಅಪ್ಪನ ಮನೇಲಿ ನಮ್ಮಮ್ಮ, ನಾವು 3 ಜನ ಹೆಣ್ಮಕ್ಳು. ಈ ಒಂದು ಕಂಪ್ಲೀಟ್ ವೀಡಿಯೋನಲ್ಲಿ ನನಗೆ ಇವಾಗ ವೀಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ನನಗೆ ಒಂಥರ ಅನ್ನಿಸ್ತಾ ಇತ್ತು, ನಾವು 4 ಜನ ಇದ್ದೀವಿ, ಒಬ್ರಿಗೇನಾದರೂ ಒಂಚೂರು ಏನಾದರೂ ಹೆಚ್ಚು ಕಡಿಮೆ ಆದರೂ ಎಷ್ಟು ತಳಮಳ ಆಗಿಬಿಡುತ್ತೆ. ಎಷ್ಟೊಂದು ಕೇಸಸ್ ಕೇಳಿದ್ದೀವಿ. ಲೈಕ್ ಇವಾಗ ಲಾಸ್ಟ್ ಇಯರ್ ಕೂಡ ಪ್ರತಿದಿನ ಬಿಡಿ, ಲಾಸ್ಟ್ ಇಯರ್ ಅಂತೂ ಇವಾಗ ಮೇಜರ್ ಲೈಮ್ ಲೈಟಲ್ಲಿ ಬರೋ ಕೇಸಸ್ ಅಂತೂ ಗೊತ್ತಾಗುತ್ತೆ ನಮಗೆ. ಲೈಮ್ ಲೈಟಲ್ಲಿ ಬರದೇ ಇರೋ ಕೇಸಸ್ ಎಷ್ಟು, ಒಂದು ದಿನಕ್ಕೆ ಎಷ್ಟು ಜನ, ಎಷ್ಟು ಹೆಣ್ಮಕ್ಳ ಜೊತೆ ಈ ಥರ ಆಗುತ್ತೆ. ನಿಜ ಹೇಳ್ತೀನಿ, ಹೊರಗಡೆ ಹೋಗೋಕ್ಕೆ ಕೆಲವೊಮ್ಮೆ ಭಯ ಆಗುತ್ತೆ. ನಂಗೆ ಸೀರಿಯಸ್, ನಾನು ಸಂಜೆ ಹೊತ್ತು ಹೊರಗಡೆ ಹೋಗೋದೇ ಇಲ್ಲ ಒಬ್ಬಳೆ. ಪುನೀತ್ ಜೊತೇಲಿದ್ದರೆ ಮಾತ್ರ, ಅಥವಾ ನನ್ನ ತಂಗಿರೋ ಈ ಥರ 2-3 ಜನ ಜೊತೇಲಿದ್ದರೆ ಮಾತ್ರ ಹೊರಗಡೆ ಹೋಗೋಕ್ಕೆ ಧೈರ್ಯ ಬರೋದು. ಒಬ್ಬೊಬ್ಬರೇ ಅಂತೂ ಹೊರಗಡೆ ಹೋಗೋಕ್ಕೆ ಭಯ ಆಗುತ್ತೆ.
ನಮ್ಮ ಅಪ್ಪ ಅಮ್ಮ ಹೇಳೋಕ್ಕಿಂತ ಮುಂಚೆ ನಮಗೆ ಅನಿಸುತ್ತೆ ಯಪ್ಪ ಬೇಡ ಇದು ಸೇಫೇ ಅಲ್ಲ ಅಂತ, ಆ ಥರ ಭಯ ಆಗುತ್ತೆ. ಯಾಕೆ ಇಷ್ಟೊಂದು ಥರ ಭಯದಲ್ಲಿ ನಾವು ಯಾಕೆ ಇರಬೇಕು? ನಮ್ಮ ದೇಶಕ್ಕೇನೋ ಇಂಡಿಪೆಂಡೆನ್ಸ್ ಬಂತು, ಆದರೆ ನಾವು ಹೆಣ್ಮಕ್ಳಿಗೆ ಯಾಕೆ ಇನ್ನೂ ಇಂಡಿಪೆಂಡೆನ್ಸ್ ಬಂದಿಲ್ಲ ಅಂತಲೇ ನಂಗೆ ಅನಿಸುತ್ತೆ. ಈ ಥರ ಕೇಸಸ್ ಎಷ್ಟೊಂದು ಕೇಸಸ್ ಆಗಿದೆ, ಆದರೂ ಒಂದು ಪ್ರಾಪರ್ ಜಡ್ಜ್ಮೆಂಟ್ ಇಲ್ಲ. ಈ ಥರ ಆಗಿದೆ ಅಂತ ಅಂದರೆ ಓಕೆ, ಅದರದ್ದು ಕೇಸ್ ಆಡಬೇಕು, 10 ವರ್ಷ 12 ವರ್ಷ 15 ವರ್ಷ ಆದಮೇಲೆ ಆ ಒಂದು ಕಲ್ಪ್ರಿಟ್ಗೆ ಪನಿಷ್ಮೆಂಟ್ ಸಿಗುತ್ತೆ. ಯಾಕೆ? ಒಂದು ಪನಿಷ್ಮೆಂಟ್ ಅಲ್ವಾ, ಒಂದು ಪ್ರಾಪರ್ ಪನಿಷ್ಮೆಂಟ್ ಎಷ್ಟೊಂದು ದೇಶದಲ್ಲಿದೆ. ಈ ಥರ ಆಯಿತು ಅಂದ ತಕ್ಷಣವೇ ಕಲ್ಪ್ರಿಟ್ನ ಅದೇ ಜಾಗದಲ್ಲಿ ಶೂಟ್ ಮಾಡೋದಾಗಲಿ ಅಥವಾ ಏನೇ ಒಂದು ಆ ಥರ ಪನಿಷ್ಮೆಂಟ್, ಎಷ್ಟು ಕ್ರೂರವಾಗಿ ಪನಿಷ್ಮೆಂಟ್ನ ಕೊಡ್ತಾ ಇದ್ದಾರೆ. ಸೊ ನಮ್ಮ ದೇಶ ಯಾಕೆ ಇನ್ನೂ ಆ ಥರ ಒಂದು ಡಿಸಿಷನ್ನ ತಗೋತಾ ಇಲ್ಲ? ಎಷ್ಟೊಂದು ಹೆಣ್ಮಕ್ಳು ಬಿಡಿ ತೀರ್ಕೊಂಡ್ಬಿಟ್ಟಿರ್ತಾರೆ, ಈ ಥರ ಇದು ಮಾಡಿ ಸಾಯಿಸ್ಬಿಡ್ತಾರೆ ಅವ್ರನ್ನ. ತೀರ್ಕೊಂಡ್ಬಿಟ್ಟಿರ್ತಾರೆ ಅನ್ನೋದಕ್ಕಿಂತ ಸಾಯಿಸ್ಬಿಟ್ಟಿರ್ತಾರೆ. ಸತ್ತಿರೋ ಹೆಣ್ಮಗು ಬಂದ್ಬಿಟ್ಟು ಹೇಳೋಕ್ಕಾಗಲ್ಲ ಯಾರು ಏನು ಮಾಡಿದ್ರು ಅನ್ನೋದು. ಅದ್ರದ್ದೇನೋ ಕೇಸ್ ನಡೀತಾ ಇರುತ್ತೆ, ಓಕೆ. ಬಟ್ ಬದುಕಿರೋ ಹೆಣ್ಮಗು ಈ ಮನುಷ್ಯನೇ ಈ ಥರ ಮಾಡ್ದ ಅಂತ ಅಂದ್ರೂ ಅದ್ರ ಮೇಲೂ ಇನ್ನೂ ಕೇಸ್ ನಡೀತೆ, ಅದ್ರ ಮೇಲೂ ಇನ್ನೂ ಬೇಲ್ ಸಿಗುತ್ತೆ ಆ ಒಂದು ಕಲ್ಪ್ರಿಟ್ಗೆ, ಎಲ್ಲನೂ ಆಗುತ್ತೆ. ಯಾಕೆ ಆ ಒಂದು ಹೆಣ್ಮಗು ಅದು ಸುಳ್ಳು ಹೇಳೋಕ್ಕಂತೂ ಸಾಧ್ಯನೇ ಇಲ್ಲ ತಾನೆ. ಆ ಮನುಷ್ಯ ಆ ಥರ ಮಾಡ್ದ ಅನ್ನೋದು ಸುಳ್ಳು ಹೇಳೋಕ್ಕಂತೂ ಸಾಧ್ಯನೇ ಇಲ್ಲ ತಾನೆ. ಅವ್ನ ಎಷ್ಟು ಕ್ರೂರವಾಗಿ ಆ ಹೆಣ್ಮಗುನ ಅಟ್ಯಾಕ್ ಮಾಡಿರ್ತಾನೆ, ಅಷ್ಟೇ ಕ್ರೂರವಾಗಿ ಆ ಮನುಷ್ಯನಿಗೂ ಪನಿಷ್ಮೆಂಟ್ ಕೊಡ್ಬೋದು ತಾನೆ. ಯಾಕೆ ಈ ಥರ ಎಲ್ಲ ಯಾಕೆ ನಮ್ಮ ಕಂಟ್ರಿನಲ್ಲಿ ಆ ರೂಲ್ ಇಲ್ಲ ಅಂತಲೇ ನನ್ನದು ಒಂದು ಕ್ವೆಶನ್. ಥರ ರೂಲ್ ಏನಾದರೂ ನಮ್ಮ ದೇಶಕ್ಕೆ ಬಂದರೆ ಒಂಥರ ಅವ್ರು ಎಷ್ಟು ಕ್ರೂರವಾಗಿ ಅಟ್ಯಾಕ್ ಮಾಡಿರ್ತಾರೋ ಅಷ್ಟೇ ಕ್ರೂರವಾಗಿ ಒಂದು ಪನಿಷ್ಮೆಂಟ್ ಸಿಗುತ್ತೆ ಅನ್ನೋ ಒಂದು ರೂಲ್ ಏನಾದರೂ ಬಂದರೆ ನಿಜವಾಗ್ಲೂ ಎಷ್ಟೊಂದು ಈ ಥರ ಕಲ್ಪ್ರೇಟ್ಸ್ಗಳು ಹೆದರ್ಕೊಂಡಾದರೂ ಸುಮ್ಮನಾಗ್ತಾರೆ, ಎಷ್ಟೊಂದು ಹೆಣ್ಮಕ್ಳು ಭಾಳ ಸೇವ್ ಆಗುತ್ತೆ ಅಂತ ನನಗನ್ಸುತ್ತೆ. ಬಟ್ ಗೊತ್ತಿಲ್ಲ ಯಾವಾಗ ಇದೆಲ್ಲ ನಡೆಯುತ್ತೆ, ಇದೆಲ್ಲ ಯಾವಾಗ ಚೇಂಜ್ ಆಗುತ್ತೆ ಏನೂ ಗೊತ್ತಿಲ್ಲ. ಬಟ್ ಐ ಹೋಪ್ ಸೌಜನ್ಯಗೆ ಆದಷ್ಟು ಬೇಗ ಜಸ್ಟಿಸ್ ಸಿಗಲಿ. 13 ವರ್ಷ ಕಾದಿದೆ ಪಾಪ, ಆ ಆತ್ಮ ಇನ್ನೂ ಸಮಾಧಾನ ಆಗಿರಲ್ಲ. ಅವರ ಮನೆಯವರು, ಅವರ ಅಪ್ಪ ಅಮ್ಮ ಎಷ್ಟು 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 ನೊಂದ್ಕೊಂಡಿರ್ತಾರೆ. ಅಟ್ಲೀಸ್ಟ್ ಇವಾಗಲಾದರೂ ಪ್ರತಿ ವರ್ಷ ಈ ಕೇಸ್ ಅಂತೂ ಎದ್ದೇಳುತ್ತೆ. ಈ ಕೇಸ್ ಅಂದರೆ ಆ ಮಗುದು ಬರ್ಡೇ ದಿವಸ, ಆ ಮಗು ಸತ್ತಿದ್ದ ದಿವಸ ಕಂಪ್ಲೀಟಾಗಿ ಎಲ್ಲ ಲೈಮ್ ಲೈಟಲ್ಲಿ ಬರುತ್ತೆ. ಓಕೆ, ಈ ಥರ ಪ್ರೊಟೆಸ್ಟ್ ಎಲ್ಲ ನಡೀತೆ, ಮತ್ತೆ ಹೋಗ್ತಾ ಎಲ್ಲ ಮರ್ತೋಗ್ತೀವಿ. ಸೇಮ್ ಕೋಲ್ಕತ್ತಾ ಕೇಸಲ್ಲೂ ಅದೇ ಆಯಿತು, ಪ್ರೊಟೆಸ್ಟ್ ನಡೀತು, ಎಲ್ಲ ನಡೀತು. ಬಟ್ ಅದರದ್ದು ಏನಾಯಿತು ಅನ್ನೋದೇ ಇವಾಗ ಗೊತ್ತೂ ಇಲ್ಲ. ಏನು ನಡೀತಾ ಇದೆ ಆ ಕೇಸ್ ಬಗ್ಗೆ ಏನೂ ಗೊತ್ತಿಲ್ಲ. ಎಷ್ಟೊಂದು ಕೇಸಸ್ ಹೀಗೆ ಹೊರಟೋಗ್ತಾ ಇದೆ. ಸೊ ಏನೂ ಮಾಡೋಕ್ಕಾಗಲ್ಲ, ಅದು ಬರೋ ತನಕ ನಾವು ವೆಯ್ಟ್ ಮಾಡ್ತಾ ಇರಬೇಕಷ್ಟೆ. ಬಟ್ ನಾನು ನನ್ನ ಚಾನಲ್ ಮೂಲಕ ಕೇಳ್ಕೊಳ್ಳೋದಿಷ್ಟೇ, ಸೌಜನ್ಯಗೆ ಜಸ್ಟಿಸ್ ಸಿಗಲಿ ಅಂತ ಪ್ರತಿಯೊಬ್ಬರು ಬೇಡ್ಕೊಳ್ಳಿ. ಅವರ ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅವಾಗಾದರೂ. ಅವ್ರ ಮನೆಯವ್ರಿಗೆ ಪಾಪ ಅಟ್ಲೀಸ್ಟ್ ಅವಾಗಲಾದರೂ ಒಂದು ಸ್ವಲ್ಪ ಒಂದು ನೆಮ್ಮದಿ ಅನ್ನೋದಿರುತ್ತೆ. ಮಗಳನ್ನಂತೂ ಕಳ್ಕೊಂಡಿದ್ದಾರೆ, ಅಟ್ಲೀಸ್ಟ್ ಮಗಳಿಗೆ ನ್ಯಾಯನಾದರೂ ಕೊಡಿಸಿದ್ರೆ ಅನ್ನೋ ನೆಮ್ಮದಿ ಇರುತ್ತೆ. ಸೊ ಅಷ್ಟೇ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತೀನಿ. ನಾನು ಏನಕ್ಕೆ ಈ ಮ್ಯಾಟರ್ನ ಮೇನಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಬಿಕಾಸ್ ನೀವು ಆಲ್ರೆಡಿ ಸಮೀರ್ ಅವ್ರ ವಿಡಿಯೋ ನೋಡಿರ್ತೀರ. ಸೊ ಅದರಲ್ಲಿ ಅವರೇ ಹೇಳಿದ್ದಾರೆ, ಒಬ್ಬರಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಏನು ಗೊತ್ತಾ, ಒಂದು ಬೆರಳನ್ನ ತುಂಬ ಬೇಗ ಮುರಿದು ಬಿಡ್ಬೋದು, ಬಟ್ ಒಂದು ಇದನ್ನು ಫುಲ್ ಹಿಂಗೆ ಮುರಿಯೋಕ್ಕಾಗಲ್ಲ. ಸೊ ಎಲ್ಲರೂ ಸೇರಿ ಅದರದ್ದು ಒಂದು ಫೈಟ್ ಮಾಡಿದ್ರಲ್ಲ, ಅಟ್ಲೀಸ್ಟ್ ಅವಾಗಲಾದರೂ ಸೌಜನ್ಯಗೆ ಜಸ್ಟಿಸ್ ಸಿಗುತ್ತೇನೋ ಅಂತ ಅಷ್ಟೇ. ಸೊ ನನ್ನ ವಿಡಿಯೋ ಮೂಲಕ ಒಂದು 10 ಜನನಾದರೂ ನೋಡ್ತಾರಲ್ವ, 10 ಜನಕ್ಕಾದರೂ ಅದು ಹೋಗಿ ತಲುಪುತ್ತಲ್ವ, 10 ಜನನಾದರೂ ಅದನ್ನು ನೋಡಿ ಅಟ್ಲೀಸ್ಟ್ ಆ ಒಂದು ಪ್ರೊಟೆಸ್ಟ್ ಏನು ಮಾಡ್ತಾರೋ ಅಥವಾ ಜಸ್ಟಿಸ್ ಫಾರ್ ಸೌಜನ್ಯ ಏನಿದೆಯೋ ಅದಕ್ಕಾದರೂ ಅವ್ರ ಕಡೆಯಿಂದ ಏನು ಮಾಡೋಕ್ಕೆ ಸಾಧ್ಯನೋ ಅದನ್ನು ಮಾಡ್ತಾರೆ ಅನ್ನೋ ಒಂದಿದ್ದು ಅಷ್ಟೇ. ಒಂದು 10 ಜನಕ್ಕಾದರೂ ನಾನು ಈ ಒಂದು ವಿಷಯನ ತಲುಪಿಸ್ಬೋದಲ್ವಾ ಅಂತ ಒಂದಷ್ಟೇ. ಸೊ ಅಷ್ಟೇ ಗೈಸ್, ಇಷ್ಟೇ ಹೇಳಬೇಕಿತ್ತು. ಆ್ಯಂಡ್ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಮಮ್ಮಿ ಎಲ್ಲ ಬಂದಮೇಲೆ ಇವಾಗ ಒಂದು ಸ್ವಲ್ಪ ಹಾಗೆ ಹೊರಗಡೆ ಹೋಗಿದ್ವಿ. ಹಿಂಗೆ ವಾಕ್ಗೆ ಅಂತ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ವಾಕ್ಗೆ ಅಂತ ಹೋಗಿದ್ವಿ. ವಾಕ್ಗೆ ಅಂತ ಹೋದಾಗ ಇಲ್ಲಿ ನರ್ಸರಿ ಇದೆ ನಮ್ಮ ಮನೆ ಹತ್ರನೇ. ಸೊ ಈ ನರ್ಸರಿ ಹತ್ರ ಬಂದು ಒಂದಷ್ಟು ಪ್ಲ್ಯಾಂಟ್ಸ್ ಎಲ್ಲ ನೋಡೋಣ ಅಂತ. ಬಿಕಾಸ್ ನಮ್ಮ ಮನೇಲಿ ಇರೋ ಪ್ಲ್ಯಾಂಟ್ಸ್ ಎಲ್ಲ ಒಂದು ಸ್ವಲ್ಪ ಹಾಳಾಗ್ತಾಯಿತ್ತು. ಇವಾಗ ಸ್ವಲ್ಪ ಚೆನ್ನಾಗಿ ಕೇರ್ ಮಾಡ್ತಾಯಿದ್ದೀನಿ ಎಲ್ಲ ಪ್ಲ್ಯಾಂಟ್ಸ್ನು. ಅಂದರೆ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಔಟ್ಡೋರ್ ಪ್ಲ್ಯಾಂಟ್ಸ್ ಎಲ್ಲ ಸ್ವಲ್ಪ ಈ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದಮೇಲಿಂದ ಒಂದು ಸ್ವಲ್ಪ ಒಣಗೋಗಿರೋ ಥರ ಆಗ್ತಿತ್ತು. ಸೊ ಇನ್ನೊಂದೆರಡು ಚೆನ್ನಾಗಿರೋ ತೊಗೊಂಡು ಹೋಗ್ಬಿಟ್ಟು ಎಲ್ಲನೂ ನೀಟಾಗಿ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಪ್ಲಾಂಟ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ನನಗೆ ದಾಸವಾಳ ಹೂ ಬೇಕಿತ್ತು, ಯೆಲ್ಲೋ ಕಲರ್ದು. ಅದಕ್ಕೆ ಯೆಲ್ಲೋ ಕಲರ್ ನೋಡ್ತಾ ಇದ್ದೀನಿ. ಅವರು ಅದೇ ಮೊಗ್ಗಿರೋದನ್ನ ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಕೊಡ್ತಾಯಿದ್ರು. ಸೊ ಯೆಲ್ಲೋ ಕಲರ್ ದಾಸವಾಳ ಹೂವು ತೊಗೊಂಡೆ. ಮತ್ತು ಮಮ್ಮಿ ಕೂಡ ಸರಿ ನಾನು ತೊಗೊತೀನಿ ಅಂತ ಹೇಳಿಬಿಟ್ಟು ಮಮ್ಮಿ ಕೂಡ ವಿಳ್ಯೆದೆಲೆ ಗಿಡನ ತೊಗೊಂಡ್ರು. ಮತ್ತು ತುಳಸಿ ಗಿಡ, ನಮ್ಮ ಮನೇಲಿ ತುಳಸಿ ಗಿಡ ಒಣಗೋಗಿತ್ತು. ತುಳಸಿ ಗಿಡ ಏನಾದರೂ
ನಿಮ್ಮ ಮನೇಲೂ ಕೂಡ ಒಣಗೋಗ್ಬಿಟ್ರೆ ಅದನ್ನು ಆದಷ್ಟು ಬೇಗ ಲೈಕ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಚೇಂಜ್ ಮಾಡಿಬಿಡ್ಬೇಕಂತೆ. ಸೊ ನಾನು ಕೂಡ ಬರುತ್ತೆ ಅಂತ ತುಂಬ ಟೈಮಿಂದ ವೆಯ್ಟ್ ಮಾಡಿದೆ, ಬಟ್ ಅದು ಚಿಗುರ್ಲೇ ಇಲ್ಲ ಚೆನ್ನಾಗಿ. ಬರ್ತಿತ್ತು ಎಲೆಗಳು, ಆದರೆ ಯಾಕೋ ಒಂಥರ ಆಗ್ಬಿಟ್ಟಿತ್ತು ಅದು. ಸರಿ ಅದನ್ನ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ತುಳಸಿ ಗಿಡ ಕೂಡ ತಗೊಂಡೆ, ಮತ್ತು ಒಂದು ಡೇರೆ ಹೂವಿನ ಗಿಡ ತಗೊಂಡೆ. ಆ ಡೇರೆ ಹೂವಿನ ಗಿಡ ಕೂಡ ಒಣಗೋಗ್ಬಿಡ್ತು ಇಲ್ಲಿಗೆ ಮನೆಗೆ ಬಂದಮೇಲೆ, ಬಟ್ ಆಮೇಲೆ ಇವಾಗ ಸ್ವಲ್ಪ ಚೆನ್ನಾಗಿ ಅದ್ರದ್ದು ಸೇವೆ ಮಾಡಿ ಚೆನ್ನಾಗಿ ಆಗಿದೆ. ಸೊ ನನಗಂತೂ ಈ ಥರ ಪ್ಲಾಂಟ್ಸ್ ಎಲ್ಲ ಅಂತೂ ತುಂಬ ಜಾಸ್ತಿ ಇಷ್ಟ. ಇಂಡೋರ್ ಪ್ಲಾಂಟ್ಸ್ ಆಗಲಿ ಔಟ್ಡೋರ್ ಪ್ಲಾಂಟ್ಸ್ ಆಗಲಿ. ಇಂಡೋರಲ್ಲಿ ಕೂಡ ಅಷ್ಟೇ ತುಂಬ ಕಡಿಮೆ ನಾನು ಈ ಥರ ಆರ್ಟಿಫಿಷಿಯಲ್ನ ಇಟ್ಟಿರೋದು. ಜಾಸ್ತಿ ನೋಡಿದ್ರೆ ನಮ್ಮ ಮನೇಲಿ ನೀವು ಆಲ್ರೆಡಿ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ ಅಲ್ವಾ. ಸೊ PCR ನರ್ಸರಿಯಿಂದ ಒಂದಷ್ಟು ಪ್ಲಾಂಟ್ಸ್ನ ತೊಗೊಂಬಂದಿದೆ. ಅದೇ ತುಂಬ ಚೆನ್ನಾಗಿ ಇರುತ್ತೆ. ಏನಪ್ಪ ಅಂದರೆ ಇಂಡೋರ್ ಪ್ಲಾಂಟ್ಸ್ಗೆ ತುಂಬ ಕೇರ್ ಬೇಕಾಗಿರಲ್ಲ. ಒಂದು 3 to 4 ಡೇಸಿಗೆ ಒಂದು ಸತಿ ನೀವು ನೀರು ಹಾಕಿದ್ರೆ ಸಾಕು. ಅದನ್ನ ಸ್ವಲ್ಪ ನೋಡ್ಕೋತಾ ಇರಬೇಕು. ನೀರು ತುಂಬ ಜಾಸ್ತಿ ಹಾಕಿದ್ರೂ ಕಷ್ಟನೇ, ತುಂಬ ಕಡಿಮೆ ಹಾಕಿದ್ರೂ ಕಷ್ಟನೇ. ಅದನ್ನು ಸ್ವಲ್ಪ ನೋಡ್ಕೊಂಡು ತಗೋಬೇಕು. ಆ್ಯಂಡ್ ಈ ಥರ ಒಂದು ರೆಡ್ ಲೀಫ್ದು ಪ್ಲ್ಯಾಂಟ್ ತೊಗೊಂಬಂದಿದೆ. ಅದನ್ನ ಎಂಪೋರಿಯಮು ಏನೋ ಅಂತಾರೆ. ಅದು ನನಗೆ ಇಲ್ಲಿ ನಮ್ಮನೆ ಬೇರೆ ಇನ್ನೊಂದು ನರ್ಸರಿ ಇದೆ, ನಮ್ಮ ಮನೆ ಹತ್ರ ಸಿಕ್ಕಾಪಟ್ಟೆ ನರ್ಸರಿ ಇದೆ ಗೈಸ್. ಸೊ ಅಲ್ಲಿ ತೊಗೊಂಡಾಗ ಅವ್ರು ಇಂಡೋರಲ್ಲೇ ಇಡಿ ಅಂತ ಅಂದಿದ್ರು. ಇಂಡೋರಲ್ಲಿ ಇಟ್ಟ ಮೇಲೆ ಸ್ವಲ್ಪ ಒಣಗಿ ಹೋಗ್ತಾ ಇತ್ತು. ಅವ್ರು ಕೇಳಿದ್ಕೆ ಇಲ್ಲ ಅದನ್ನ ಔಟ್ಡೋರ್ ಬಾಲ್ಕನಿ ಈ ಥರ ಜಾಗದಲ್ಲಿ ಇಡಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಯಾವ ಚೆನ್ನಾಗಿರೋ ಹೂವು ತಗೊಳ್ಳೋದು, ಚೆನ್ನಾಗಿರೋ ಬರ್ತವೆ ಮನೆ ಇಲ್ಲಿರೋ ಗಂಟೆ ಗೊತ್ತೇ ಮನೆ ಏನಮ್ಮಿ ಇಲ್ಲಿರೋ ಗಂಟೆ ಹೂವು ಮೊಗ್ಗು ಎಲ್ಲ ಬರ್ತವೆ, ಮನೆಗೆ ಹೋದ್ಮೇಲೆ ಬರಲ್ಲ. ನಮ್ಮ ಅಮ್ಮ ನೋಡಿ बिल्कुल अंदर रखने के लिए ये होता है. ये रबर प्लांट है, इंडोर प्लांट है. ರಬ್ಬರ್ ಪ್ಲಾಂಟ್ ರಬ್ಬರ್ ಪ್ಲಾಂಟ್ ನಾನು ಕಾರ್ನರಲ್ಲಿ ಇಟ್ಟಿದ್ದೀನಲ್ಲ ರಬ್ಬರ್ ಪ್ಲಾಂಟು. ಅಟ್ಲೀಸ್ಟ್ ಎಷ್ಟೊತ್ತ ಬರುತ್ತೆ ನಿಮ್ಮ ಮನೇಲಿ ಬೆಳಕು ಮತ್ತೆ ಇದೆಲ್ಲ. ಕಲರ್ 2 ಕಲರ್ ಐತೆ ನೋಡಿ. ಎಲ್ಲೋ ಅದು 2 ಐತೆ, ಇದರಲ್ಲೂ ಐತೆ. ತಗೋ ಯಾವ್ದು ಚೆನ್ನಾಗಿದೆ ಅದು. ಜಾಸ್ತಿ ಹೋಗಿರುತ್ತೆ ಇದನ್ನೇ ತಗೊಳ್ಳಿ. ಅದು ಆಗೋಯ್ತು ಕಡೆ ಅದು ಇನ್ನೊಂದ್ಸತಿ ಬಿಡೋ ಅಷ್ಟೇ. ಅಕ್ಕ ಏನೇ ಮಾಡ್ತಿದ್ಯಾ? ನನ್ನ ಮೇಘಲಾದೇವಿ ಅವರಿಂದ ಆರ್ಡರ್ ಬಂದಿದೆ. ನಾಳೆ ಸ್ಪೆಷಲ್ ಏನಾದರೂ ಮಾಡ್ಬೇಕಂತೆ. ನೀನು ಅಷ್ಟೇ ನೀನು ಒಬ್ಬಳಿಗೆ ಅಷ್ಟೇ ಪನ್ನೀರ್ ತಗೋತಿದ್ಯಾ? ಏಕೆ 2 ಮಶ್ರೂಮ್ ತಗೊಂಡಿಲ್ವಾ? ಮಶ್ರೂಮ್ ಪನ್ನೀರ್ ಮಾಡ್ತಾರೆ ನಾನು. ಸೊ ಮಶ್ರೂಮ್ ಪನ್ನೀರ್ಗೆ ಪನ್ನೀರ್ ಇದು ಎಷ್ಟಾಗುತ್ತೆ ಗೊತ್ತಾಯ್ತು? ಇನ್ನೊಂದು ತಗೊಳ್ಳ? ಬೇಡ ಸಾಕು. ಮಶ್ರೂಮ್ 2 ಪ್ಯಾಕೆಟ್ ಇದೆಲ್ಲ ಸಾಕು ಬಿಡು, ಸುಮ್ಮನೆ ವೇಸ್ಟ್ ಮಾಡಬೇಡ. ಅದಕ್ಕೇನೆ ತಗೊಂತಾ ಇಲ್ಲ. ಚೀಸ್ ಯಾಕೆ ಬೇಕು? ಚೀಸ್ ಬೇಕು ನನ್ನ ಮಕ್ಕಳಿಗೆ. ಚೀಸ್ ಚಪಾತಿ ಮಾಡಿ ಫ್ರೆಂಡ್ಸ್ ಅವ್ರ ಮಕ್ಳಿಗೆ ಮಾತ್ರ ಚೀಸ್ ಹಾಕೋದು, ನಾವೆಲ್ಲ ಬಂದ್ರೆ ಚೀಸ್ ಖಾಲಿ ಅಂತ ಅಂತಾರೆ. ಖಾಲಿ ಆಗಿರೋದಕ್ಕೆ ಇವಾಗ ಬ್ಯಾಕಪ್ ಮಾಡ್ಕೊತಾ ಇದೀನಿ. ಪೇಪರ್ ಬೋಟ್ ಕುಡಿತೀಯಾ? ಇಲ್ಲಪ್ಪ ನಂಗೆ ಅದು ಇಷ್ಟ ಆಗಲ್ಲ. ಅದು ನೀನು ಕುಡಿಬೇಡ ಕಣೆ, ಅದು ಹೆಲ್ದಿ ಎಲ್ಲ ಅದು ಅಕ್ಕ. ಅಕ್ಕ ಸುಮ್ಮನೆ ಬಾ ನಂಗೆ ಇಲ್ಲಿ ಅಷ್ಟೊಂದು ಸಾಮಾನು. ವಾವಾ ನೋ, ನನಗೆ ಕೋಲ್ಡ್ ಆಗಿದೆ. ನಡ್ರಿ ಇಲ್ಲೂ ಏನಾದರೂ ಪರ್ಚೇಸ್ ಮಾಡ್ತೀಯಾ? ತಗೊಳ್ಳಿ ಏನಾದರೂ. ಅಂತ ಕಾಸ್ಟ್ಲಿ ಅಂತ ಕಾಸ್ಟ್ಲಿ ಅಂತ ಫ್ರೀಯಾಗಿ ಕೊಡ್ಬೇಕಾ ನಿಮಗೆ? ಮುಂದೆ ಕಡೆ ಸಾಯಿಬಾಬಾ ತಗೊಳ್ಳೆ. ದೇವಸ್ಥಾನ ನೋಡೆ, ಅದೇ ಸೆಕೆಂಡ್. ಈ ಕಾಣಿಸ್ತಿಲ್ವ ನಿಂಗೆ? ಕ್ರೀಮ್ ಬಾತಿಂಗ್ ಬಾರ್. ಇದು ಬಾತಿಂಗ್ ಬಾರ್ ಅಂದ್ರೆ ಏನು? ಬೇದಿಂಗ್. ಅದು ಬೇದಿಂಗ್, ಬಾತಿಂಗ್ ಅಲ್ಲ ಬೇದಿಂಗ್. ಗೈಸ್ ನನ್ನ ತಂಗಿಗೆ ಇವಾಗ ಇದು ಏನ ಮ್ಯಾಗಿ ಬೇಕಂತ, ಅದಕ್ಕೆ ಮ್ಯಾಗಿ ತಗೊಳ್ಳಿಲ್ಲ. ನನಗಲ್ಲ, ಇನ್ನೊಬ್ಳು ತಂಗಿಗೆ. ಚಿಂಗ್ಸ್ ಬೇಕಾಗಿದ್ದು ಇಪ್ಪಿ ನೂಡಲ್ಸ್. ಇಪ್ಪಿ ನೂಡಲ್ಸ್ ತಗೋತಾ ಇಲ್ಲ. ಇಪ್ಪಿ ನೂಡಲ್ಸ್ ಒಳ್ಳೇದಲ್ಲ ಅಂತ ತಗೊಂಡೆ. ಮ್ಯಾಗಿನೇ ಒಳ್ಳೇದಲ್ಲ, ಅದಕ್ಕಿಂತ ಇಪ್ಪಿ ನೂಡಲ್ಸ್. ಈಗ ಒಂದು ನಿಮಿಷ ಅಂತ ತಗೋತೀನಿ. ಅದೇಂತಕ್ಕೆ ತಗೋತೀಯ? ಅದು ನಾನು ಮೊಕ್ಕು ಕಚ್ಕೊಳಕ್ ತಗೋತೀನಿ. ನಿನ್ಗೇನು? ಅದು ಮಾಯಿಶ್ಚರೈಸರ್ ತಗೋಬೇಕು ನೀವು. ಅದನ್ನೇ ನೋಡ್ತಿರೋದು. ಇದೆಲ್ಲ ಬೇದಿಂಗ್ ಬಾರು, ಆ ಕಡೆ ಇದೆ ಮಾಯಿಶ್ಚರೈಸರ್. ಈ ಮೆಡಿಕಲ್ ಸ್ಟೋರ್ ತಗೋಬೇಕಾ? ಮೆಡಿಕಲ್ ಸ್ಟೋರ್ ತಗೊಂಡ್ರೆ ಒಳ್ಳೇದು. ಸಿಗಲ್ಲ, ತುಂಬ ರೇರ್ ಸಿಗೋದು. ಓಕೆ ಗೈಸ್, ಸೊ ಇದು ಚಿಂಗ್ಸ್ ಸೀಕ್ರೆಟ್ದು ಶೆಜ್ವಾನ್ ಇದ್ರದ್ದು ನೂಡಲ್ಸ್ನ ತೊಗೊಂಡ್ಬಂದಿದ್ದೀನಿ. ಸೊ ನಂದು ನೂಡಲ್ಸ್ ಬೇಕು ಅಂತಿದ್ದು, ಅದಕ್ಕೆ ನೂಡಲ್ಸ್ ಮಾಡೋಣ ಅಂತ. ಏಕೆ ನನ್ನ ಶಾಪಿಂಗ್ ಬೋರ್ಡು. ಸೊ ಗೈಸ್ ತುಂಬ ಟೈಮಿಂದ ನಂದು ಕೇಳ್ತಾ ಇದ್ಲು, ಅಕ್ಕ ಒಂದು ಸತಿ ನಾನು ಮಾಡಿದ್ದೆ ಈ ಥರ ಫುಲ್ ವೆಜಿಟೇಬಲ್ಸ್ ಎಲ್ಲ ಹಾಕಿ, ಇನ್ನೂ ಬೇರೆ ಬೇರೆ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದೆ, ಲೈಕ್ ಕ್ಯಾರೆಟ್, ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೆ. ಸೊ ಆ ಥರ ಫುಲ್ ಶೆಜ್ವಾನ್ದು ನೂಡಲ್ಸ್ ಮಾಡಿಕೊಡೆ ಅಂತ ಕೇಳ್ತಾ ಇದ್ಲು. ಸರಿ ಆಯಿತು ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಈ ಸತಿ ಬಂದಿದ್ರಲ್ಲ, ತುಂಬ ಟೈಮ್ ಆದಮೇಲೆ ಮಮ್ಮಿ, ಲಚ್ಚು, ನಂದು ಎಲ್ಲ ಬಂದಿದ್ದು. ಇದು ಸ್ವಲ್ಪ ಹಳೆ ವ್ಲಾಗ್ ಗೈಸ್, ಬಟ್ ಏನಪ್ಪ ಅಂದರೆ ಈ ವ್ಲಾಗ್ ನಾನು ಲಚ್ಚುದು ಮೆಮರಿ ಕಾರ್ಡಲ್ಲಿ ಶೂಟ್ ಮಾಡಿದ್ದೆ.
ಅವಳು ಮೆಮರಿ ಕಾರ್ಡ್ ತೊಗೊಂಡು ಹೋಗಿದ್ದಾಳೆ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ಆಮೇಲೆ ಅವಳು ಇಲ್ಲ ಕಣ್ಯಾಕ ಇಲ್ಲಿ ಅಂತ ಅಂದ್ಕೊಂಡಿದ್ಲು. ನಾವು ಕಳೆದೋಯ್ತು, ಮೆಮರಿ ಕಾರ್ಡ್ ಕಳೆದೋಯ್ತು ಅಂತ ಎಷ್ಟೊಂದು ದಿನ ಆಲ್ಮೋಸ್ಟ್ ಒಂದು 20 ಡೇಸ್ ಹಾಗೆ ಸುಮ್ಮನೆ ಇದ್ಬಿಟ್ಟಿದ್ದೀವಿ. ಆಮೇಲೆ ನೋಡಿದ್ರೆ ಅದು ನಮ್ಮ ಮನೇಲೇ ನನ್ನ ಒಂದು ಕ್ಯಾಮ್ರಾ ಬ್ಯಾಗ್ ಇದೆಯಲ್ಲ ಅದ್ರದ್ದೊಂದು ಜಿಪ್ ಒಳಗೆ ಹಾಕಿಟ್ಟಿದ್ದಾಳೆ. ನೆನೆ ಎಂತಕ್ಕೋ ಕ್ಲೀನ್ ಮಾಡಬೇಕಾದ್ರೆ ನೋಡ್ದಾಗ ಸಿಕ್ತು. ಮತ್ತು ಇದು ತುಂಬಾ ಚೆನ್ನಾಗಿ ಒಂಥರ ಸಖತ್ತಾಗಿ ಫುಲ್ ಫ್ಯಾಮ್ಲಿ ಜೊತೆ ಇರುವಂಥ ವೀಡಿಯೋ. ನಾನು ಅವತ್ತಿಂದನೂ ಅವಳಿಗೆ ಹೇಳ್ತಾನೆ ಇದೆ, ಏನೇ ನೀನು ವೀಡಿಯೋಕ್ಕೆ ಹೋಯ್ತಲ್ಲೇ ಆ ಮೆಮರಿ ಮತ್ತೆ ಸಿಗುತ್ತಾ ನಮಗೆ, ಎಷ್ಟು ಚೆನ್ನಾಗಿ ಎಷ್ಟು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವಳು ನಿನ್ನ ಮೆಮರಿ ಆದರೂ ವಾಪಸ್ ಸಿಗುತ್ತೆ, ನಂದು ಮೆಮರಿ ಕಾರ್ಡ್ ಸಿಗಲ್ಲ, ಸುಮ್ಮನೆ ಕೂತ್ಕೊಳ್ಳೆ ಅಂತ ಅಂತಿದ್ಲು. ಸೊ ಬಟ್ ಹೇಗೋ ಅದೇ ಹೇಳ್ತೀವಲ್ಲ, ನಾವು ಕಷ್ಟಪಟ್ಟು ಏನೋ ಒಂದು ತೊಗೊಂಡಿರ್ತೀವಿ, ಅದು ಯಾವುದೇ ಕಾರಣಕ್ಕೂ ಈ ಥರ ಹಾಳಾಗೋದಿಲ್ಲ, ವಾಪಸ್ ಸಿಕ್ಕೇ ಸಿಗುತ್ತೆ. ಸೊ ಫೈನಲಿ ಮೆಮರಿ ಕಾರ್ಡ್ ವಾಪಸ್ ಸಿಕ್ತು ಆ್ಯಂಡ್ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಆ್ಯಂಡ್ ಇದ್ರಲ್ಲಿ ನೋಡಿದ್ರೆ ಲೈಕ್ ಎಲ್ಲರೂ ಮನೆಗೆ ಬಂದಿದ್ದಾರೆ. ನಾನೊಂದು 2 ವೀಕ್ಸಿಂದ ಹೋಗಿರಲಿಲ್ಲ ಮಮ್ಮಿ ಮನೆ ಹತ್ರ, ಒಂದು ಸ್ವಲ್ಪ ಬೇರೆ ಕೆಲಸಗಳಿತ್ತು ಅಂತ ಹೇಳ್ಬಿಟ್ಟು ಹೋಗಿರಲಿಲ್ಲ. ಅದಕ್ಕೆ ಈ ಸತಿ ಮಮ್ಮಿ, ಲಚ್ಚು, ನಂದು, ಅರುಣ್, ಲಡ್ಡು ಅವರೇ ಬಂದುಬಿಟ್ಟಿದ್ರು. ಒಂಥರ ಖುಷಿಯಾಗುತ್ತೆ ಮನೆಗೆ ಈ ಥರ ಮಮ್ಮಿ ಮತ್ತು ನನ್ನ ತಂಗೀರೆಲ್ಲರೂ ಬಂದಾಗ ತುಂಬಾ ಜಾಸ್ತಿ ಖುಷಿಯಾಗುತ್ತೆ. ಆ್ಯಂಡ್ ನಿಮ್ಮ ಸಿಸ್ಟರ್ಸ್ ಎಲ್ಲ ಯಾಕೆ ಬರಲ್ಲ ಅಂತ ಕೇಳ್ತಾಯಿದ್ರಿ. ನನ್ನ ಸಿಸ್ಟರ್ಸ್ ಕೂಡ ಬರ್ತಾರೆ. ಬಟ್ ಏನಪ್ಪ ಅಂದರೆ ಅವ್ರಿಗೂ ಕೂಡ ಮಕ್ಕಳಿದಾರಲ್ವ, ಸೊ ಅವರು ಇವಾಗ ಆರ್ಯನ್ ಕೂಡ ಹಾಸ್ಟೆಲಲ್ಲಿ ಇದ್ದಾನೆ. ಸೊ ಅದು ಹಾಸ್ಟೆಲಿಂದ ಎಲ್ಲ ಬಂದಮೇಲೆ ಬರೋಣ ಅಂತ ಅಂದ್ಕೊಂಡಿದ್ದಾರೆ. ಅವ್ರು ಹೇಳಿದ್ದೀನಿ ಅವ್ರಿಗೆ 1 ವೀಕ್ ಬನ್ನಿ ಅಂತ. ಆ್ಯಂಡ್ ನಾನು ಇನ್ನೊಬ್ಬರು ಚಿಕ್ಕ ಸಿಸ್ಟರ್ ಬಂದು ಅವ್ರು ಆವಾಗಲೇ ಒಂದು ಸತಿ ಬಂದು ಹೋಗಿದ್ರು, ನಾನು ಅದನ್ನು ಕೂಡ ಹೇಳಿದ್ದೀನಿ. ಬಟ್ ಆವಾಗ ವೀಡಿಯೋ ಮಾಡಿರಲಿಲ್ಲ ನಾನು ಅಷ್ಟೇ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಮ್ಮ ಅಕ್ಕ ಲೈಟಿಂದ ಫುಲ್ ಅವಳು ಕಿಚನ್ನ ಮಿಂಚಿದ್ದಾಳೆ. ಅಕ್ಕ ನಾವು ಯಾಕೆ ಇಷ್ಟೊಂಥರ ಮಿಂಚಿಂಗು ಕಿಚನು? ಕರೆಂಟ್ ಬಿಲ್ ಜಾಸ್ತಿ ಬರಲಿ ಅಂತನಾ? ಥರ ಅಲ್ಲ, ಬರೀ ಅಡುಗೆ ಮಾಡಬೇಕಾದ್ರೆ ಅಥವಾ ವಿಡಿಯೋಸ್ ಮಾಡಬೇಕಾದ್ರೆ ಮಾತ್ರ ಅದನ್ನ ಯೂಸ್ ಮಾಡೋದು, ಏನು ಯಾವಾಗಲೂ ಯೂಸ್ ಮಾಡಲ್ಲ ನಾನು. ಸೊ ಇವಾಗ ಇದೇನು ಇದು ಮ್ಯಾಗಿನಾ? ಚಿಂಗ್ಸು ಸೀಕ್ರೆಟ್. ಇದು ರೆಸ್ಟೋರೆಂಟಲ್ಲಿ ವಿಂಗ್ಸ್ ಅಂತ ಬರುತ್ತೆ ಅಲ್ವಾ ಅರುಣವ್ರೆ? ಅದು ವಿಂಗ್ಸ್ ಅಲ್ವಾ ರೀ? ವಿಂಗ್ಸ್ ತಾನೇ ಅದು? ಅವತ್ತು ಆರ್ಡರ್ ಮಾಡಿದ್ವಲ್ಲ ವಿಂಗ್ಸು ಸಖತ್ತಾಗಿರುತ್ತೆ ಕಣ. ನಾನೇ ಒಂದು 7-8 ವಿಂಗ್ಸ್ ತಿಂದೆ ಗೊತ್ತಾ? KFC ವಿಂಗ್ಸಾ? KFC ವಿಂಗ್ಸ್ ಅಲ್ಲ, ಅದು ಬೇರೆದು. KFC ವಿಂಗ್ಸ್ ಒಳ್ಳೆ ಹೆಂಗಿರುತ್ತೆ ಗೊತ್ತಾ? ಒಳ್ಳೆ ಚಿಕನ್ಗೆ ಆ್ಯಸಿಡ್ ಹಾಕೋ ಥರ ಇರುತ್ತೆ. ಅದು ಒಂಥರ ಗುಳ್ಳೆ ಬಂದಿರುತ್ತೆ. ಹಂಗೆ ಅದು ಇಷ್ಟನೇ ಆಗಲ್ಲ. ಸೀರಿಯಸ್ ಅದು ನೋಡ್ರೆ ಒಂಥರ ಅನ್ಸುತ್ತೆ. KFC ಇಷ್ಟ ಇಲ್ಲ ನನಗೂ. KFC ಇಷ್ಟ ಇಲ್ಲ. ಇವಾಗ ಎಷ್ಟು ಜನಕ್ಕೆ ಅಕ್ಕ ಯಾರ್ಯಾರು ತಿಂತಾರೆ? ನಾನು, ನೀನು, ನಂದು ಅಷ್ಟೇ. ತಿಂದರೆ ನಮ್ಮಮ್ಮ ಅನ್ಸುತ್ತೆ ಟೇಸ್ಟ್. ನನಗೊಂದು ಸ್ವಲ್ಪನೇ ಕಣ, ನಾನೇನು ತಿನ್ನಲ್ಲ ಅದು. ನಾನು ಹೆಂಗೆ ಎಷ್ಟು ಬಿಡ್ತೀನಿ ಗೊತ್ತಾ ನಿನ್ನ? ಏಕೆ? ನಾನು ಹಿಂಗೆ ಯಾವಾಗ ಹೇಳಿದೆ ನನಗೆ ಹಿಪ್ಪಿ ನೂಡಲ್ಸ್ ಬೇಕು. ನಾನು ಹೆಂಗೋ 1 ತಗೋತಿದ್ದೆ ಗೈಸ್, 2 ತಗೊಳ್ಳೆ ಅಂತ ಇನ್ನೊಂದು ತರಿಸಿದ್ದು. ಇದು ಬಂದು ಎಕ್ಸ್ಪೈರಿ ಆಗಿದೆ, ಇವಾಗ ಅದನ್ನ ರಿಟರ್ನ್ ಮಾಡಬೇಕು. ನೋಡ್ಬಿಟ್ಟು ತರ್ಬೇಕಾದ್ರೆ. ಆ್ಯಂಡ್ ಫ್ರೆಂಡ್ಸ್, ಇಲ್ಲಿ ನೋಡಿ ನಮ್ಮ ಅಕ್ಕ ಇಲ್ಲಿ ಮಡಿಕೆಯಲ್ಲ, ಅದಕ್ಕೇನಂತಾರೆ ಮಣ್ಣಿಂದು ಸಾಮಾನೆಲ್ಲ ತಗೊಂಡಿದ್ದಾಳೆ. ಇದು ಯಾಕೆ ಅಂತ ಅಂದರೆ ಇದರಲ್ಲಿ ಅಡುಗೆ ಮಾಡಿ ಊಟ ಮಾಡೋಕ್ಕೆ. ಚೆನ್ನಾಗಿದೆಯಲ್ಲ? ಸಾಕು ಕಣೆ. ಎಷ್ಟು ಖಾರ ಹಾಕ್ತೀಯ? ಜಾಸ್ತಿ ಖಾರ ಹಾಕ್ಬೇಡ ಅಕ್ಕ. ಹಿಂಗೆ ಆನ್ ಕ್ಯಾಮ್ರಾ ಬರೇ ಹಿಂಗೆ. ನನ್ನ ಮುಖ ಅಸಹ್ಯ ಕಾಣಿಸ್ತಾ ಇದೆ. ಏನಿಲ್ಲ, ನನ್ನ ಕ್ಯಾಮ್ರಾದಲ್ಲಿ ತುಂಬ ಅಸಹ್ಯ ಕಾಣಿಸೋದು ಚೆನ್ನಾಗಿ ಕಾಣುತ್ತೆ. ಬ್ಯೂಟಿಫೈ ಅದು. ಅಕ್ಕ ಜಾಸ್ತಿ ಖಾರ ಆಯಿತು ಕಣೆ. ಇಲ್ಲ 3 ಪ್ಯಾಕೆಟ್ಗೆ 3 ಇದು ಹಾಕ್ಲೇಬೇಕು. ನಿಂಗೇನು ಮೆಂಟ್ಲಾ? ಇದು ನೋಡಿ ಫ್ರೆಂಡ್ಸ್, ನಮ್ಮ ಮಕ್ಕಳೇ ಇದು ಸಣ್ಣ ಅರೆ ಜಗ್ಗಣ ಏ ಮಾಡ. ಓಕೆ ಗೈಸ್, ಸೊ ನೋಡ್ಬೋದು ಲಚ್ಚು ಏ ಹೊಡಿಬೇಡವಾ? ನಂಗೆ ಫಸ್ಟ್ ಟೈಮ್ ಐದು ಏನೋ ನಂಬ್ತಾ ಇಲ್ಲ. ಇವರೆಲ್ಲ ಫುಲ್ಲು ಹುಷಾರ್ ತಪ್ಪಿದ್ದಾರೆ. ನಮ್ಮ ಅಕ್ಕ ಹುಷಾರ್ ಮಾಡ್ತಾರೆ ಅಂತ ಈ ಮನೆಗೆ ಬಂದಿದ್ದೀನಿ. ನಾನು ಹುಷಾರ್ ಮಾಡ್ತೀನಿ ಅಂತ ಬಂದಿದ್ದಾರೆ. ನೋಡಿ ಇವರು ಇವಾಗ ಆಲ್ಮೋಸ್ಟ್ ಫ್ರೆಂಡ್ಸ್ 8 ಗಂಟೆ ಅಂತ ಇನ್ನು ಅರ್ಧ ಗಂಟೆ ಹೋದೆ ಊಟ ಮಾಡೋ ಟೈಮು. ಇವಾಗ ಇನ್ನು 8 ಗಂಟೆ ಆಗಿಲ್ಲ. ಓಕೆ ಇಟ್ಕೋ, ಹಾಕ್ತೀನಿ. ಸೊ ಗೈಸ್, ಇವಾಗ ನೋಡಿ ಇದು ಬಾಯ್ಲ್ ಆಗ್ತಾ ಇದೆ. ಬಾಯ್ಲ್ ಆದ್ಮೇಲೆ ನಮ್ಮ ಚಿಳಿನ ಹಾಕ್ಬೇಕು. ತೋರ್ಸ, ತಗೊಳ್ಳೆ. ನಾನು ಹಾಕ್ಲಾ? ಹಾಕ್ಕೊಡು. ಬಿಸಿ ಬಿಸಿ ಲಕ್ಷಿ. ಸುಮ್ಮನೆ ಇರ್ಬೇಕು ಲಡ್ಡು. ಲಕ್ಷಿ ಬೇಡ, ಸುಮ್ಮನಿರೋ. ನನ್ನ ಮಕ್ಳ ಹತ್ರ ಏನೂ ಮಾಡೋಕ್ಕಾಗಲ್ಲ. ಇರೋ, ಹ್ಯಾಂಡ್ ವಾಶ್ ಮಾಡ್ದ ಫಸ್ಟ್ ಆಫ್ ಆಲ್ ನೀನು.
ಇರು ಇವಾಗಲೇ ಇಲ್ಲ ಇರು. ಆಮೇಲೆ ಹಿಂಗೆ ದಪ್ಪ ಅಂತ ಹಾಕ್ಬಿಟ್ಟು ಹೆಂಗೆ ಹಾಕ್ಬಾರ್ದು, ಸ್ಲೋಲಿ ಹಾಕ್ಬೇಕು, ಇಲ್ಲ ಬಿಟ್ಬಿಡುತ್ತೆ ನಿನ್ ಮೇಲೆ. ಇರು ಬೇರೆ ಸಿಕ್ಕಾಕೊಂಡಿಲ್ಲ. ಪಕ್ಕದಲ್ಲಿ ಎಲ್ಲದು ಲಕ್ಷಿ ನಿನ್ ಮೂಗಿಗೆ ಏನಾಗಿದೆ ಮಗ್ನೆ? ಡೆಫಿನೆಟ್ಲಿ ನಾನೇ ಚೆನ್ನಾಗಿ ಹಾಕೋದು. ನಿಮ್ಮಮ್ಮ ಹೊಡಿತಾ? ಆರೆಂಜಿಗೆ ಹೊಡೆಯಲ್ಲ. ಸುಳ್ಳು ಹೇಳ್ಬೇಡ. No, ಸಾಕು, enough. This is enough. This one, Mama, this and this are eating later. Yes. Mama, I found this spaghetti. Don't eat. Mama, Simba, next spaghetti, ningle noodles. ಸ್ಪಿಕ್ಯಾಟಿ ಅಲ್ಲ ಕಣೋ, ಸ್ಪೆಗೆಟಿ. Spaghetti. Boom, spaghetti. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಮ್ಮ ಅಕ್ಕ ಇಲ್ಲಿ ಕಲರ್ ಬರ್ಣಿನ ಇಟ್ಟಿದ್ದಾಳೆ. ಪಿಂಕು, ಬ್ಲೂ, ಇದು ಒಂದು ಯೆಲ್ಲೋ, ಚೆನ್ನಾಗಿ ಕಾಣಿಸ್ತಿದೆ ಕಿಚನು. Noodles, Simba. ಇವಾಗ ಈ ತರ ಆಗಿದೆ ಅಷ್ಟೇ ಅಲ್ವಾ? Noodles, Simba. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಹೊಗಳ್ತಾ ಇದೀಯಾ ಇಲ್ಲ ತೆಗಳ್ತಾ ಇದೀಯಾ? ಲೈಟಿಂಗ್ಸ್ ಇಲ್ಲಿ ಮಾತ್ರ ಕೆಳಗೂ ಹಾಕಿದ್ಯಲ್ವಾ? ಲೈಟಿಂಗ್ಸ್ ತೋರಿಸ್ಬೇಕು ಅಂದ್ರೆ ಒಂದು ಸ್ವಲ್ಪ ಐವತ್ತು ಕಡಿಮೆ ಮಾಡಬೇಕು. ನೀರು ಜಾಸ್ತಿ ಹಾಕ್ಬೇಕಲ್ವಾ? ಆಗ್ಬಾರ್ದು. ಅಕ್ಕ ತಿರ್ಗು ಒಂದು ನಿಮಿಷ. ಫಸ್ಟ್ ಕ್ವಶನು, ನೀನು ಮತ್ತೆ ಜಿಜಿಯಾಗಿ ಮಾತಾಡ್ತಾ ಇಲ್ಲ. ನಾವು ಮಾತಾಡ್ತೀವಿ ಆದ್ರೆ ಮಾತಾಡಲ್ಲ. ಅದೇ ಯಾಕೆ ಫ್ರೆಂಡ್ಸ್? ಯಾಕೆ ಅಂದ್ರೆ ಅಕ್ಕ ಮತ್ತೆ ಜಿಜು ಮಾತಾಡ್ತಾ ಇಲ್ಲ. ಇಲ್ಲ ಗೈಸ್, ನಾವು ಮಾತಾಡ್ತೀವಿ ಬಟ್ ಒಂದ್ ಸ್ವಲ್ಪ ಅಂದ್ರೆ ನಾ ಆಕ್ಚುಲಿ ಏನ್ ಗೊತ್ತಾ, ತುಂಬಾ ಜೋರಾಗಿ ಮಾತಾಡಲ್ಲ. ಸೈಲೆನ್ಸ್, ಕೋಲ್ಡ್ ವಾರ್ ಅಂತಾರಲ್ಲ ಆತರ ಕೋಲ್ಡ್ ವಾರ್. ಬಟ್ ನಾವು ನೆಚ್ಚು ಮಾಡೋದು ಮಾತ್ರ ವರ್ಲ್ಡ್ ವಾರ್. ಇದು ಆಕ್ಚುಲಿ ನಾನು ನಿನ್ನೆ ತಾನೇ ಮೇಘನಾಗಿ ಹೇಳ್ತಾ ಇದ್ದೆ, ನಾನು ನನ್ನ ಗಂಡ ಕೋಲ್ಡ್ ವಾರ್ ಮಾಡ್ತೀವಿ ಮೇಘನ, ನನ್ನ ಲಚ್ಚು ಮತ್ತೆ ಅರುಣ್ ಮಾತ್ರ ವರ್ಲ್ಡ್ ವಾರೇ ಮಾಡೋದು. ಅವ್ರು ಯಾವ ವಾರ್ ಮಾಡ್ತಾರಂತೆ? ಅವ್ರದ್ದು ವಾರೇ ನಡೆಯಲ್ಲ ಅನ್ಸುತ್ತೆ ಅಲ್ವಾ? ಇಲ್ಲ, ಅವ್ರದ್ದು ನಡೆಯುತ್ತೆ. ಅವ್ರದ್ದು ಕೆಲವೊಮ್ಮೆ ಕೋಲ್ಡು ಕೆಲವೊಮ್ಮೆ ವರ್ಲ್ಡ್. ಸರಿ, ಇವಾಗ ನೀನ್ ಟಾಪಿಕ್ ಚೇಂಜ್ ಮಾಡಬೇಡ. ಹಸ್ಬೆಂಡ್ ಅಂಡ್ ವೈಫ್ ವಾರ್ ಮಾಡಲ್ಲ ಹೇಳಿ, ಪ್ರತಿಯೊಂದು ಹಸ್ಬೆಂಡ್ ಅಂಡ್ ವೈಫ್ ವಾರ್ ಮಾಡ್ತಾರೆ. ವಾರ್ ಇಲ್ಲ ಅಂದ್ರೆ ಲವ್ ಇರಲ್ಲ. ಸರಿ, ಜೀಜೋಗ್ ಹೋಗ್ಬಿಟ್ಟು ಐ ಲವ್ ಯು ಅಂತ ಓಕೆ ಹೋಗಿ. ಅಕ್ಕ ಇವಾಗ ನಿಂಗೊಂದು ಚಾಲೆಂಜ್ ಕೊಡ್ತೀನಿ, ಸರಿನಾ? ನೀನು ಒಂದು ಬೌಲ್ ಕೊಟ್ಟು ಜೀಜುಗೆ ಒಂದು ಬೌಲ್ ಮ್ಯಾಗಿ ಕೊಟ್ಟು ಏನಾದರೂ ಒಂದು ಚೆನ್ನಾಗಿರೋ ಮಾತು ಹೇಳ್ಕೊಂಡು ಬರಬೇಕು. ನೋಡು, ಗಾಡ್ ಬ್ಲೆಸ್ ಯು, ಸರಿನಾ? ಇವಾಗ ನಿಂಗೊಂದು ಚಾಲೆಂಜು ಕಣೆ. ಇದು ಮ್ಯಾಗಿ ಮಾಡಾದ್ಮೇಲೆ ಜೀಜುಗೆ ಒಂದು ಬೌಲ್ ಮ್ಯಾಗಿ ಕೊಟ್ಟು ಒಂದು ಸ್ಪೂನ್ ತಿನ್ನಿಸಿ, ಸರಿನಾ? ಏನಾದರೂ ಒಂದೆರಡು ಪ್ರೀತಿಯಾದ ಮಾತು ಹೇಳ್ಬಿಟ್ಟು ಬರಬೇಕು. ಹಾ, ತಗೋದೇ ಕ್ಯಾಮ್ರಾ, ಸರಿನಾ? ನಾನು ಇವಾಗ ಮಾಡ್ತೇ ಮಾಡಲ್ವಾ? ನಾನು ಕೊಡು, ನಾನು ಇವಾಗಲೇ ಮಾಡ್ತೇನೆ. ಬೌಲ್ ಯಾಕೆ ಆ ಕಡೆನೇ ತಗೊಂಡು ಹೋಗ್ತೀನಿ. ನಾನು ಮಾಡ್ತೀನಿ. ಹೇಳ ಬೇಗ. ನೀನು ಹೇಗ್ ಮಾಡ್ತೀಯ? ನೀನ್ ಮಾಡಲ್ವಾ? ಕುಯ್ಬೇಡ, ಏನೇ ನೋಡೋಣ. ನಾನು ಕ್ಯಾಮ್ರಾ ಆಫ್ ಮಾಡ್ಬಿಡ್ತೀನಿ ಇವಾಗ. ನೋಡೋಣ. ಹಾ, ಜೀಜುಗೆ ಒಂದ್ ಸ್ಪೂನ್ ತಿನ್ಸಿ, ಎರಡು ಪ್ರೀತಿಯಾದ ಮಾತು ಹೇಳಿ, ಏನ್ ಪ್ರೀತಿಯಾದ ಮಾತಂದ್ರೆ ಏನ್ ಹೇಳಿ, ಫೋರ್ ಒಂದು ಕಿಸ್ ಕೊಟ್ಟು ಬರ್ಬೇಕು. ಇಷ್ಟೊಂದೆಲ್ಲ ಸೀನ್ ಇಲ್ಲ ಗೈಸ್. ನಾವೇನಾದ್ರೂ ಚೆನ್ನಾಗಿದ್ರೆ ಮಾಡ್ತಿದ್ದೆ, ಬಟ್ ಇವಾಗ ನಾವಿಬ್ರು ಸ್ವಲ್ಪ ಚೆನ್ನಾಗಿರೋ ನಾನು ಹೇಳ್ತಾನೆ ಇರ್ಲಿಲ್ಲ. ಅಕ್ಕ ನೀನ್ ಆಕ್ಷಿ ಪಾಕ್ಷಿ ಮಾಡ್ಬಿಟ್ಟು ಅಲ್ಲಿ ಮ್ಯಾಗಿ ನೀನ್ ಮಾಡ್ಬೇಡ, ಆಮೇಲೆ ಅಷ್ಟೇ. ಸೈಡ್ ಬರ್ತಾ ಇದ್ದೀನಿ ನಾನು, ಅನ್ನು ತೊಳ್ಕೊಂಡು ಬಂದೆ ವಾಪಸ್ಸು. ಸರಿನೇನೆ? ಹಾ, ಏನ್ ಮಾಡ್ತಾ ಹೇಳು? ಸದ್ಯಕ್ಕೆ ಮ್ಯಾಗಿ ಬೇಯ್ಲಿ ಇರು, ಆಮೇಲೆ
ಗೈಸ್ ಇಲ್ಲಿ ನೋಡಿ ಇವಳು ನೋಡಿ ಇವಳು ಅಂತಾರಲ್ಲ. ನಮ್ಮ ಅಕ್ಕ ಕೆಡ್ಸಿರೋ ಮ್ಯಾಗಿನ ನಾನು ರಿಪೇರಿ ಮಾಡ್ತಾ ಇದೀನಿ. ಹೌದಂತೆ, ನಿಜ ಹೇಳ್ತಾ ಇದೀನಿ. ಇದು ಬ್ರೆಡ್ ಮತ್ತೆ ಬಟರ್ ತಗೊಂಡ. ಓ ಮರ್ತೋದೆ, ಬಟರ್ ಐತೆ ಮನೇಲಿ. ಮರ್ತೋಗಿರೋ ಬೇಕು ಅಂದ್ರೆ ತಂದಿಲ್ಲ. ಅದ್ ಎಷ್ಟ್ ಖಾರ ಹಾಕಿದ್ರು ಖಾರ ಹಿಡಿತಾನೆ ಇಲ್ಲ. ಅದಕ್ಕೆ ಇಪ್ಪಿಡಲ್ಸ್ ತಗೊಳಲ್ಲ ಅಂತ ಎಲ್ಲ ಕೆಡಿಸ್ಬಿಟ್ಲ ಹಂಗೇನೆ. ಲಚ್ಚು ಇಲ್ಲಿ ತಗೊಳ್ಳೆ ಬೇರೆ ಕರಂಡಿನ, ಅದ್ ಬಿಡೇ ಲಚ್ಚು, ಹೇಳ್ತಾರನ್ನ ಕೇಳು. ಹೆಂಗೆ ಐತೆ ಮ್ಯಾಗಿ ತಗೋಬರ್ಬೇಕು ತಾನೆ. ಚಿಂಗ್ಸ್ ತಂದಿದ್ದೀನಿ ಕಣೆ, ಶೇಜ್ವಾನ್ದು. ಇದಕ್ಕೊಂಚೂರು ಸಾಸ್ ಹಾಕುವಾಗ ಚಿಲ್ಲಿ ಬೇಡ, ಚಿಲ್ಲಿ ಸಾಸ್ ಬೇಡ. ಹಾಕಿ ಚೆನ್ನಾಗಿರುತ್ತೆ. ಆಕ್ಚುಲಿ ಚೆನ್ನಾಗಿರುತ್ತೆ, ಬಟ್ ನಂದು ತಿನ್ನಲ್ಲ. ನೀನ್ ಬಾ, ನಂದು 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 ಜಪ ಮಾಡ್ತಿದ್ದಿಲ್ಲ, ಬಾಯಿ ಮುಚ್ಕೊಂಡು ಹಾಕ್ ನಾನು ಹೇಳ್ತೀನಿ. ನಂದು ತಿನ್ನಲ್ಲ, ನಾನ್ ತಿಂತಿದ್ ಕಡೆ ಹಾಕಲ್ಲ. ನಿನ್ಗೆ ಚೆನ್ನಾಗಿರುತ್ತೆ ಸುಮ್ಮನೆ. ನೀನ್ ಮೇಲ್ಗಡೆ ಹಾಕು, ಯಾರು ತಿನ್ನೋರು ಇರಲ್ಲ ಅಲ್ಲಿ. ಎಲ್ಲ ಕೆಡಿಸ್ಬೇಡ ಇನ್ನ. ನೀನು ಕೆಲ್ಸಿರೋದ ಇನ್ನು ಎಷ್ಟು ಕೆಡಿಸ್ಬೇಕು. ಕೆಟ್ಟು ಹೋಗಿದ್ರೆ ಫ್ರೆಂಡ್ಸ್, ನೀವು ಟ್ರೈ ಮಾಡಬೇಡಿ. ಇಲ್ಲ ನಾನು ಇಲ್ಲ. ಆಕ್ಚುಲಿ ಏನಂದ್ರೆ ಇದು ಚಿಂಗ್ಸ್ದು, ಅದು ಖಾರ ಇಲ್ಲ. ನೋ ನೋ, ನಾನು ಇನ್ನೇನು ಹಾಕಿಲ್ಲ, ಬರೀ ಚಿಲ್ಲಿ ಪೌಡರ್ ಎಕ್ಸ್ಟ್ರಾ ಹಾಕಿದ್ದೀನಿ ಅಷ್ಟೇ. ಸರಿ, ಅದನ್ನ ಹಾಕ್ಬೇಡ, ಟ್ರೈ ಮಾಡಬೇಡಿ ಅಂತ ಯಾರು ಟ್ರೈ ಮಾಡಲ್ಲ. ಇದು ಚೆನ್ನಾಗಿದೆ ಬಿಡಿ. ಪಪ್ಪ ನಮ್ಮ ಅಕ್ಕ ಇಲ್ಲಿ ಮಾಡ್ತಿರೋದೇ ಹೆಚ್ಚು ಅಲ್ವಾ. ಇಲ್ಲಿ ನನ್ನ ಮಗನ ನಾನು ಸರಿ ಮಾಡಬೇಕು. ಇಲ್ಲಿ ಒಂದು ಸ್ವಲ್ಪ ಕೊಡು, ಒಂದು ಇದು ಒಂದು ಮ್ಯಾಗಿ ಕೊಡೆ ನೋಡ್ತೀನಿ. ಅಯ್ಯಪ್ಪ ಸುಟ್ಟೈತೆ. ಸುಮ್ಮನೆ ಲಚ್ಚು, ಇಲ್ಲಿ ನಾನು ತಗೋತೀನಿ. ನಾನು ತಿನ್ನಿಸ್ತೀನಿ. ನೀನು ಓವರ್ ಆಗಿ ಮಾಡು. ಏನೇ ಮಾಡ್ತಾ ಇದ್ದೀರಾ ಅವ್ಳ ಬಾಯಿ ನೋಡಿ. ನಾ ಮ್ಯಾಗಿ ತಿಂತೀಯಾ? ಈ ಖಾರ ಇಲ್ಲ ಅಂದ್ಬಿಟ್ಟು ಅಷ್ಟೊಂದು ಖಾರ ಮಾಡಿಸ್ಬಿಟ್ಟಲ್ಲೇ. ನೀರು ಹಾಕು, ನೀರು ಹಾಕ, ತಿನ್ನಕ್ಕಾಗಲ್ಲ. ಇನ್ನೊಂಚೂರು ಹಾಕೊಳ್ಳಿ. ತುಟ್ಟಿಯೆಲ್ಲ ಉರಿತೈತೆ. ಏನಾಗ್ತೈತೆ? ತುಟ್ಟಿಯೆಲ್ಲ ಉರಿತೈತೆ. ಯಾಕೆ ನೀನು ಹೇಳ್ದೆ ಖಾರ ಇಲ್ಲ ಅಂತ? ತಿನ್ಬಿಟ್ಟು ಟೇಸ್ಟ್ ಹೇಳ್ಬಿಟ್ಟು ಹೇಳ. ಎರಡು ಮಕ್ಕಳು ತಾಯಿಯಾಗಿ 30 ವರ್ಷ ಆಗ್ಬಿಟ್ಟು ನಿಂಗೆ ಒಂದು ಮ್ಯಾಗಿ ಮಾಡಕ್ ಬರುತ್ತೆ. ನೀನ್ ಬಂದ್ಬಿಟ್ಟು ಇಲ್ಲಿ ಕೆಡಿಸ್ದೆ. ಖಾರ ಅದೇ ಹೇಳಿದೆ, ಸಿಕ್ಕಾಬಡೆ ಮ್ಯಾಗಿ ಖಾರವಾಗಿ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಂದುಗೆ ಜ್ವರ ಇದೆ, ಸೊ ಅದಕ್ಕೆ ಅವಳು ಮ್ಯಾಗಿ ತಗೋಬರ್ಬೇಕಿತ್ತು. ಚಿಂಗ್ಸ್ ತಂದಿದ್ದೀನಿ ಕಣೆ. ಅದೇ ಚೆನ್ನಾಗಿದೆ, ಇದು ಖಾರವಾಗಿ ಸೂಪರ್ ಆಗಿದೆ. ಅದೇ ಮಕ್ಕಳು ತಿನ್ನಕ್ಕಾಗಲ್ಲ, ತುಂಬಾ ಸ್ಪೈಸಿ. ಮಕ್ಕಳು ಕೊಡೋದು ಇಲ್ಲ. ಆಮೇಲೆ ದೊಡ್ಡದು ತ್ರೆಟ್ಟಾಗಿದೆ. ತಿನ್ನು, ಟೇಸ್ಟ್ ಮಾಡು. ಚೆನ್ನಾಗಿದ್ಯಾ? ಅವಳು ಚೆನ್ನಾಗಿದೆ ಅಂತ ಹೇಳ್ತಾಳೆ. ನಿಂದೇನು ಬರೀ ಡೌರಾಣಿ. ಅವಳು ಡೌರಾಣಿ, ಡಡ್ 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 ಡೌರಾಣಿ. ನೀನು ಲಡ್ಡು ಇಲ್ಲ ನೋಡು. ಲಡ್ಡು ಕಣ್ಣಲ್ಲಿದೆ ಕಣ್ಣು, ಅಲ್ಲೇ ತಲೆಯಲ್ಲಿದೆ ತಲೆ. ಅಯ್ಯೋ, ಕೈಯಲ್ಲಿದೆ ಕೈ, ಕಾಲಲ್ಲಿದೆ ಕಾಲು, ಹೊಟ್ಟೆಲಿದೆ ಹೊಟ್ಟೆ, ಬಾಯಲ್ಲಿದೆ ಬಾಯಿ. ಬಾಯಿ ಬಾಯಿ ಮೂಗು, ಅದು ಮೂಗು. ಬಾಯಲ್ಲಿ ಕಿವಿಯಲ್ಲಿ ಕಿವಿ, ಕೂದ್ಲಲ್ಲಿ ಕೂದ್ಲು, ಹಲ್ಲು ಹಲ್ಲು, ಇರೋದ್ 4 ಹಲ್ಲು. ಕೃಷ್ಣ ಕನ್ಹಯ್ಯ. ಫ್ರೆಂಡ್ಸ್, ನಾನು ನಿನ್ನ ಕಸ್ತೂರಿ ಅಂತ ಕರಿತೀನಿ. ಅದು ಯಾಕೆ ಅಂತ ಗೊತ್ತಿಲ್ಲ, ಬಟ್ ನಾನು ನಿನ್ನ ಕಸ್ತೂರಿ ಅಂತ ಕರಿತೀನಿ. ಕೃಷ್ಣ ಅಂತಾನೂ ಕರೀತಾಳೆ. ಕೃಷ್ಣ ಮತ್ತೆ ಕಸ್ತೂರಿ. ಆದ್ರೆ ಅವನ ಹೆಸರು ದಕ್ಷಿವು. ಆದ್ರೆ ಅವ್ರ ಮನೆ ದೇವರು, ಅವನ ಹುಟ್ಟ ಹೆಸರು ಅಂಜನು. ಈ ಕಡೆ ಬರ್ತೇವೆ ಹೆಸರು. ಹುಟ್ಟ ಹೆಸರು ಅಂಜನು, ಮನೆ ದೇವರು ಬಂದು ಆಂಜನೇಯ. ಇವನ್ ಹುಟ್ಟಿರೋ ಹೆಸರು ಬಂದು ದಕ್ಷಿ ಅಗಸ್ತ್ಯ. ಕರಿಯೋದು ಲಡ್ಡು ಮನೇಲಿ. ಬಟ್ ನನ್ಗೆ ಇಷ್ಟವಾದ ಹೆಸರು ಬಂದು ಕಸ್ತೂರಿ ಹಾಗೂ ಕೃಷ್ಣ. ಕಸ್ತೂರಿ ಕೃಷ್ಣ. ಗೈಸ್, ನನ್ನ ಮಕ್ಕಳದು ಹೊಸ ಟೆಂಟ್ ಹೌಸ್ ನೋಡಿ. ಇದಾಗಲೇ 2ನೇ ಟೆಂಟ್ ಹೌಸ್ ತಗೊಂಡಿರೋದು. ಯೂಸ್ ಅಂತೂ ಮಾಡಲ್ಲ. ಟೇಸ್ಟ್ ಮಾಡಿ.
ಸೇರ್ಬೇಕು ಸುಟ್ಟೋಗುತ್ತೆ ತಿಂದ್ರದ್ನ. ಏನಿಲ್ಲ ಕಳ್ಸಿಲ್ಲ. ನಿನ್ ಬಾಯಿ ಸುಟ್ಬಿಟ್ರೆ ನಿನ್ ಮತ್ತೆ ನನಗೆ ಟಾಂಟ್ ಹೆಂಗ್ ಹೊಡಿತೀಯ? ನಾನು ಅದಕ್ಕೆ ಬಾಯಿ ಸುಡ್ಸಲ್ಲ ನೀನು. ನಿನ್ ಮಕ್ಳು ಹಾಳ್ ಮಾಡ್ತಾರೆ. ಏಯ್ ಹೋಲ್ಡ್ ಆನ್, ತಿಂತೀಯಾ? ತಗೋ ಖಾರ ಇದೆ. ನಿಮ್ಗೊಂದ್ ಕಡಾಯಿನೇ ಇದೆ, ಬಂಡ್ರೋ ಈ ಕಡೆ. ಒಂದ್ ಸ್ವಲ್ಪ ಹೋಗು, ಸಿಂಬಲ್ ಕರ್ಕೊಂಡು ಒಂಚೂರು ಹೊರಗಡೆ ಹೋಗಿ, ದಯವಿಟ್ಟು ವಿಡಿಯೋ ಹಾಳು ಮಾಡ್ಬೇಡಿ, ಹೋಗ್ರ. ಅವನ್ನೆಲ್ಲ ಕಾಣ್ತಾನೆ. ಬೆಸ್ಟ್. ಸೊ ಗೈಸ್, ನನ್ನ ಗಂಡನ ಜೊತೆ ಕಾಂಪ್ರೋ ಆಗೋದಕ್ಕೆ ನಾನು ನನ್ನ ಗಂಡನಿಗೆ ತಿನ್ನಿಸ್ತಾ ಇರೋದು, ಆಯ್ತಾ? ಯಾಕಂದ್ರೆ ನನ್ನ ಗಂಡ ಯಾವತ್ತೂ ಬಂದು ಕಾಂಪ್ರೋ ಆಗಲ್ಲ. ನಿನಗೆ ಜೀಜೋಗೆ ಹೇಳ್ತಿದ್ವಿ ಅಥವಾ ವ್ಯೂವರ್ಸ್ಗೆ ಹೇಳ್ತಿದ್ವಿ? ಅಕ್ಕ ಮಾಡ್ಬಾರ್ದು. ಇನ್ನೊಂದ್ಸತಿ ಹಿಂಗೆಲ್ಲ ಯಾವತ್ತೂ ಜಗಳ ಮಾಡ್ಬೇಡ ನನ್ನ ಜೊತೆ. ಸುಡ್ತಾಯ್ತಾ ಖಾರ? ನನ್ ಗಂಡ ನನಗೂ ಕೊಡು. ಇವಾಗ ಒಂದ್ ಸ್ಪೂನ್ ಜೀಜು ಒಂದ್ ಸ್ಪೂನ್ ತಿನ್ಸ್ಬೇಕು. ನೋಡು, ತಾನೇ ತಿಂತಾನೆ. ಈಗ ಒಂದ್ ಸ್ಪೂನ್ ರಾಮ ಹೆಂಗಿದೆ? ಚೆನ್ನಾಗಿದೆ, ತುಂಬಾ ಎಕ್ಸ್ಟ್ರೀಮ್ ಚೆನ್ನಾಗಿಲ್ಲ, ಬಟ್ ಚೆನ್ನಾಗಿದೆ. ತಿನ್ನು. ಖಾರ ಹೊಡಿಯುತ್ತೆ. ಅವ್ನಿಗೆ ಖಾರ ಆಗುತ್ತೆ. ಬೇಡ ಬೇಡ ಅವ್ನಿಗೆ. ಅವನು ಝೂಮ್ ಮಾಡಿ. ಖಾರ ಅಂದ್ರೆ ಝೂಮ್ ಆಪ್ಷನ್ ಇದೆ ತಾನೇ ಅದ್ರಲ್ಲಿ? ಬೇಡ ಸೊ ಗೈಸ್, ಚಾಲೆಂಜ್ ಫುಲ್ಫಿಲ್ ಮಾಡಿದೀನಿ. ಕೊಡಿ ಇವಾಗ ನನ್ನ ಪ್ರೈಸ್ ಕೊಡು. ಎಂತ ಪ್ರೈಸ್? ನಾನ್ ಗಂಡ ಹೆಂಡತಿಗೆ ಒಂದ್ ಮಾಡಿದೀನಿ, ನೀನ್ ನಂಗೆ ಪ್ರೈಸ್ ಕೊಡ್ಬೇಕು, ಬಂದ್ಬಿಡು ಹಂಗಂತ. ಏನಿಲ್ಲ, ನಾವು ಒಂದಾಗೆ ಇದೀವಿ ಅಂತ ಬಂದಾಗ ಈ ಕಡೆ ಒಬ್ರು ಆ ಕಡೆ ಒಬ್ರು ಇದ್ರು. ಇವಾಗ ನಾನು ಇಬ್ರಿಗೂ ಕಾಂಪ್ರಮೈಸ್ ನಾನ್ ತಾನೇ ಮಾಡ್ತೀನಿ. ಆತರ ಏನಿಲ್ಲ, ನಾವು ಈ ಕಡೆ ಆ ಕಡೆ ಏನು ಇರಲ್ಲ. ನಾವ್ ಏನ್ ಗೊತ್ತಾ, ಮಾತಾಡಲ್ಲ ಅಷ್ಟೇ. ನಮ್ ಕೋಲ್ಡ್ ವಾರ್ ಮಾತಾಡ್ತೀವಿ ಬಟ್ ಮಾತಾಡಲ್ಲ, ಆತರ. ಬನ್ನಿ ಗೈಸ್, ತಿನ್ನೋಣ. ಇದೇ ಆಗೋಯ್ತು ಅನ್ಸುತ್ತೆ ಅರ್ಧ. ಓಕೆ ಗೈಸ್, ಸೊ ಈ ವ್ಲಾಗ್ ಬಂದು ಇನ್ನೂ ಕಂಟಿನ್ಯೂ ಆಗುತ್ತೆ, ಬಟ್ ನಾನು ನೆಕ್ಸ್ಟ್ ಡೇ ವ್ಲಾಗ್ ಅಂದರೆ ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಆಗುತ್ತೆ. ಅದು ನಾನು ನಾಳೆ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಿಕಾಸ್ ಇಷ್ಟು ಲೆಂತಿ ಆಗೋಯ್ತು ಅಂತ ನಂಗೆ ಗೊತ್ತೇ ಆಗಲಿಲ್ಲ ಈ ವ್ಲಾಗ್. ಸೊ ನಾಳೆ ವ್ಲಾಗಲ್ಲಿ ಮತ್ತೆ ತುಂಬ ಚೆನ್ನಾಗಿದೆ ನಾಳೆ ವ್ಲಾಗ್, ಮಿಸ್ ಮಾಡ್ದಂತೆ ನೋಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡಿ.